ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಚಂಡಿ ಮತ್ತು ಕಾಳಿಗೆ ಸಂಬಂಧಪಟ್ಟಂತಹ ನಿಮಗೆ ರಕ್ಷಣೆಯನ್ನು ಒದಗಿಸುವಂತಹ, ನಿಮ್ಮ ಮನೋಬಯಕೆಗಳನ್ನು ಈಡೇರಿಸುವಂತಹ, ನಿಮ್ಮ ಸರ್ವ ಸಂಕಷ್ಟಗಳಿಂದ ಪಾರು ಮಾಡುವಂತಹ ಒಂದು ತಂತ್ರ ವಿಧಾನದ ಬಗ್ಗೆ ಹೇಳ್ತೇನೆ. ಈ ಒಂದು ತಂತ್ರ ವಿಧಾನವನ್ನು ಪುರುಷರೇ ಆಗಲಿ ಅಥವಾ ಸ್ತ್ರೀ ಆಗಲಿ ನಿಮ್ಮ ಮನೆಯಲ್ಲಿ ನೀವೇ ಸ್ವತಃ ಮಾಡಿಕೊಳ್ಬೋದು. ಈ ಒಂದು ವಿಧಾನವನ್ನು ಮೊದಲು ಕೆಂಪು ದಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಮಂಗಳವಾರವಾಗಲಿ ಇಲ್ಲಾಂದರೆ ಶುಕ್ರವಾರವಾಗಲಿ ನೀವು ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿಕೊಂಡಾದ ಮೇಲೆ ಕೆಂಪು ದಾರವನ್ನು ತೆಗೆದುಕೊಳ್ಬೇಕು. ಕೆಂಪು ದಾರವನ್ನು ತೆಗೆದುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಮಂತ್ರ, ಇದು ಚಂಡಿಗೆ ಮತ್ತು ಮಹಾಕಾಳಿಗೆ ಸಂಬಂಧಪಟ್ಟಂತಹ ಒಂದು ಶಾಬರ ಮಂತ್ರ ಇದಾಗಿರುತ್ತೆ. ಈ ಒಂದು ಶಾಬರ ಮಂತ್ರ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದರೆ, ನಿಮಗೆ ರಕ್ಷಣೆಯನ್ನು ಒದಗಿಸುತ್ತೆ. ಆಮೇಲೆ ನಿಮ್ಮ ಮನೋಬಯಕೆಗಳು ಏನಿದೆ, ನಿಮ್ಮ ಸಂಕಲ್ಪ ಏನಿದೆ, ನಿಮಗೆ ಯಾವ ಕೆಲಸ ಅನ್ನೋದು ಆಗಬೇಕು, ಯಾವ ಕೆಲಸದಲ್ಲಿ ನಿಮಗೆ ಅಡೆತಡೆ ಆಗ್ತದೆ, ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗ್ತದೆ, ಅಥವಾ ಶತ್ರುಗಳ ಕಾಟ ಇದೆಯಾ, ಏನಿದೆ ನಿಮ್ಮ ಸಮಸ್ಯೆ ಏನಿದೆ, ಆ ಒಂದು ಸಮಸ್ಯೆಯನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇಂತಹ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ನೀವು ಇಲ್ಲಿ ತೋರಿಸುತ್ತಿರುವಂತಹ ಮಂತ್ರವನ್ನು ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಕೆಂಪು ದಾರವನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡಾದ ಮೇಲೆ ಊದುಬತ್ತಿಯ ಹೊಗೆಯನ್ನು ಹಿಡಿಯುತ್ತಾ ನೀವು ಕೆಂಪು ದಾರಕ್ಕೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಜಪವನ್ನು ಮಾಡಬೇಕು. ಎಷ್ಟು ಬಾರಿ ಮಾಡಬೇಕು ಅಂದರೆ 108 ಬಾರಿ ಜಪವನ್ನು ಮಾಡಬೇಕು. ಜಪ ಆದ ಮೇಲೆ ಏನು ಮಾಡಬೇಕು, ನೀವು ಕೆಂಪು ದಾರಕ್ಕೆ 9 ಗಂಟೆಗಳನ್ನು ಹಾಕಬೇಕು. 9 ಗಂಟೆಗಳನ್ನು ನೀವು ಕೆಂಪು ದಾರಕ್ಕೆ ಹಾಕುತ್ತಾ ಮತ್ತೆ ಮಂತ್ರವನ್ನು ನೀವು 9 ಬಾರಿ ಜಪವನ್ನು ಮಾಡಬೇಕು. ಓಂ ನಮೋ ಚಂಡಿ ಚಂಡಿ ಮಹಾಚಂಡಿ ಕಾಲಿ ಕಾಲಿ ಮಹಾಕಾಲಿ ದುರ್ಗಿ ದುರ್ಗಿ ಮಹಾದುರ್ಗಿ ಸಂಕಟ ಹರೋ ರಕ್ಷಕರೋ ಮನೋಕಾಮನ ಪೂರ್ಣ ಕರೋ ಜೋನ ಕರೋ ತೋ ದುಹಾಯಿ ಗುರು ಗೋರಖನಾಥ್ ಕಿ ದುಹಾಯಿ ಈಶ್ವರ್ ಮಹಾದೇವ ಗೌರ ಪಾರ್ವತಿ ಕಿ ಮಹಾಬಲಿ ಭೈರವ್ ಕಿ ದುಹಾಯಿ ಅಂತ ನೀವು ಮಂತ್ರವನ್ನು 108 ಬಾರಿ ಮಂತ್ರವನ್ನು ಜಪ ಮಾಡಿರಬೇಕು. ಮೊದಲು ಕೆಂಪು ದಾರಕ್ಕೆ ಮಂತ್ರಿಸಿರಬೇಕು. ಮಂತ್ರಿಸಿದಾದ ಮೇಲೆ ಮತ್ತು ನೀವು ಗಂಟನ್ನು ಹಾಕುವಾಗ ಏನು ಕೆಂಪು ದಾರಕ್ಕೆ ನೀವು ಗಂಟನ್ನು ಹಾಕ್ತಿರ್ತಾರೆ 9 ಗಂಟನ್ನು, ಆಗ ಪುನಃ ಮತ್ತೆ 9 ಬಾರಿ ನೀವು ಮಂತ್ರವನ್ನು ಜಪ ಮಾಡಬೇಕು. ಈ ಒಂದು ಮಂತ್ರವನ್ನು ಜಪ ಮಾಡಿ ನಿಮ್ಮ ಬಲಗೈಯಲ್ಲಿ ಏನು ಮಾಡಬೇಕು, ಒಂದು ದಾರವನ್ನು ಕಟ್ಟಿಕೊಳ್ಬೇಕು. ಆ ಒಂದು ದಾರವನ್ನು ನಿಮ್ಮ ಬಲಗೈಯಲ್ಲಿ ಕಟ್ಟಿಕೊಂಡಾದ ಮೇಲೆ ನೀವು ದೇವಿಗೆ ಪುನಃ ನಿಮ್ಮ ಸಂಕಲ್ಪವನ್ನು ಹೇಳಬೇಕು. ಯಾವ ಒಂದು ಕಾರಣಕ್ಕೆ ನೀವು ಆ ಒಂದು ದಾರವನ್ನು ಧಾರಣೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಸಂಕಲ್ಪವನ್ನು ನೀವು ದೇವಿಯ ಮುಂದೆ ಇಟ್ಟು ಆ ದೇವಿಗೆ ಆರತಿಯನ್ನು ಮಾಡಿ, ನನ್ನ ಮನೋಬಯಕೆಗಳನ್ನು ಬೇಗ ಈಡೇರಿಸು, ನನ್ನ ಸಂಕಷ್ಟಗಳಿಂದ ಪಾರು ಮಾಡು, ಎಲ್ಲ ಒಂದು ರೀತಿಯಿಂದಲೂ ನನಗೆ ರಕ್ಷಣೆಯನ್ನು ನೀಡುವಂತ ನೀವು ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ, ಮನೋಬಯಕೆ ಅನ್ನೋದು ಈಡೇರುತ್ತೆ. ಏನೇ ಕೆಲಸಗಳಲ್ಲಿ ಅಡೆತಡೆ ಆಗ್ತಿದ್ರೂ ಸಹ ಅದು ಸಕ್ಸಸ್ ಅನ್ನೋದು ಆಗುತ್ತೆ. ಇದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ತಂತ್ರ ವಿಧಾನ. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ತಪ್ಪದೇ ಮಾಡಿಕೊಳ್ಳಿ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.